ಮನೇಲಿ ಯಾರು ಇಲ್ವಾ? ಯಾರು? ಅಣ್ಣ ನೀವಾ? ಯಾರು ಇಲ್ವಲ್ಲ ಮನೇಲಿ. ಎಲ್ಗೋದ್ರು? ಅಲ್ಲಿ ತಕೋದ್ರಲ್ಲ ಎಲ್ಲವೇ ಗುಂಡ ಅವರು ಹೋಗವ್ರೆ. ಸರಿ ಸರಿ. ಏನು ಮನೆ ಬಾಕ್ಲಿಗೆ ಬಂದವ್ರಿಗೆ ಒಂದು ಲೋಟ ಟೀಗೆ? ಕೂತ್ಕೊಳ್ಳಿ ಅಣ್ಣ. ಆಯ್ತು ಮಡಿ ಕೊಡ್ತೀನಿ, ಕೂತ್ಕೊಳ್ಳಿ. ಯಾರು ಮನೇಲಿಲ್ಲ, ಇದೇ ಸಮಯ. ಹೆಂಗಾರು ಮಾತಾಡ್ಕೊಂಡು ಬಲೆಗೆ ಬೀಳಿಸ್ಕೊಬಿಡ್ಬೇಕು. ಅಣ್ಣ ತಗೊಳ್ಳಿ. ಏನು ಮಾಡ್ತಾ ಇದ್ರಿ? ಆಮೇಲೆ ಮನೆ ಕೆಲಸ ಇನ್ನೇನು ಮಾಡಕತ್ತದೆ? ಪಾಪ ನೀವು ನೋಡಿದ್ರೆ ಭಾಳ ಹೊಟ್ಟೆ ಉರಿತದೆ ನನಗೆ. ಯಾಕಣ್ಣ? ಯಾಕೆ ನಮ್ಗೇನಾಗಿದ್ದು? ಹಂಗಲ್ಲ, ನೋಡಕ್ಕೆ ಪಾಪ ಇಷ್ಟು ಚೆನ್ನಾಗಿದ್ದೀರಿ. ಹೋಗ ಪೆದ್ದನ ಮದುವೆ ಆಗಿದ್ದೀರಲ್ಲ, ಪೆದ್ಗುಂಡ ಚೆನ್ನಾಗಿ ನೋಡ್ಕೊತದೇನೋ ಇಲ್ವ ನಿಮ್ಮನ್ನ? ಹಂಗೇನಿಲ್ವಲ್ಲ, ಚೆನ್ನಾಗಿ ನೋಡ್ಕೊತಾವ್ರೆ. ಏನಾರ ಅಲ್ಲಿ ಬುಡಿ ಯಾಕೆ ಆತಗೆ. ನಾನು ಹೇಳ್ದೆ ಮೊದಲೇ ನಿಮಗೆ, ಅವನಿಂದ ಏನು ಪ್ರಯೋಜನಕ್ಕೆ ಇಲ್ಬಿಟ್ಟಿದವನು, ಯಾಕೆ ಮದುವೆ ಇದ್ದೀರಿ ಅಂತ. ನನ್ನ ಮಾತು ಕೇಳಿರ ನೀವು. ಇವತ್ತು ನೋಡಿ ಅಣ್ಣ ಏನಾಗಿದ್ದು ಇವತ್ತು? ಚೆನ್ನಾಗಿವನಿಲ್ಲ? ಗೊತ್ತಾಯ್ತು ಕದ್ ಬಿಡಿ. ನೀವು ಹೇಳ್ಲೇಬೇಕಾ? ನನಗೆ ಗೊತ್ತಾಗತ್ತಿಲ್ವಾ? ಗಂಡ ಇರ್ತಿದ್ ಮಾತಿಲ್ವಂತಲ್ಲ? ಹಂಗೇನಿಲ್ಲ ಕಣ, ಚೆನ್ನಾಗೇವಿ. ನೀವು ಹೇಳಿದ್ರೆ ನಂಬನ? ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀರಾ? ಏನು ಗಂಡ ಇರ್ತಿಗೂ ಮಾತಿಲ್ವಂತಲ್ಲ? ಅಣ್ಣ ಅವೆಲ್ಲ ನಿಮ್ಗೆ ಈ ಕಾಪಿ ಕೇಳಿದ್ರೆ ಕೊಟ್ಟಿವ್ರಿ, ಮನೆ ಮಕ್ಳಿಗೆ ಬಂದವ್ರಿಗೆ ಕೊಡ್ದಂಗಿರ್ಬಾರ್ದು ಅಂತ. ಕುಡ್ಕ ಹೋಗಿ ಸುಮ್ಮನೆ ಮಾತೆಗೆ ಬೇರೆ ಮಾತು. ಹಂಗಲ್ಲ ಕಣವ, ಬೇಜಾರು ಮಾಡ್ಕೊಬೇಡ. ಪಾಪ ನೀನು ನೋಡಿದ್ರೆ ಒಟ್ಟು ಇರ್ತದೆ. ನಿನ್ಗೂ ಆಸೆ ಆಕಾಂಕ್ಷೆಗಳು ಇರ್ತದೆ ಅಲ್ವಾ? ಅಣ್ಣ ಕುಡ್ದ್ಬಿಟ್ಟು ಲೋಟ ಕೊಡೋಣ ನಿಮ್ಗೆ. ಯಾಕಂದ್ರೆ ಬೇರೆ ಪುರಾಣದ ಮಾತು. ಒಂದೊಂದು ಗಂಡ ನಾನು ಚೆನ್ನಾಗೇವಿ ಇದೆ. ಯಾರು ಹೇಳ್ದ ನಿಮ್ಗೆ? ಸುಮ್ಮನೆ ಇಲ್ದೋದ್ರೆ ಮಾತಾಡ್ಬಾರ್ದಂಗೆ. ಏನು ಗೊತ್ತಾಗತ್ತಿಲ್ಲ ನಿಮ್ಗೆ? ಯಾರು ಇಲ್ದೋದಾಗ ಮನೆಗೆ ಬಂದ್ಬಿಟ್ಟು ಮಾತಾಡ್ತಿರಲ್ಲ. ಏನೋ ನಮ್ಮ ಅಂದಿರಂಗೆ ಅಂದ್ರೆ ಮುರುಗೋದಿ ಕೊಡೋದು ಕಣ. ಹಂಗಲ್ಲ ಕಣವ, ಬೇಜಾರು ಮಾಡ್ಕೊಬೇಡ. ಪಾಪ ಹೇಳ್ದ ಪೆದ್ಗುಂಡ ಮಾತಾಡ್ತಿಲ್ವತ್ತಲ್ಲ ನೀವು? ಅದೇ ಸಂಕೋಚ ಪಟ್ಕೊಂಡಿಯೇ ಏನಿದ್ರು ಹೇಳ್ಕೊಬಂದು ಅನ್ಬಿಟ್ಟೆ. ನೋಡೋಣ ಏನೋ ವಯಸ್ಸಲ್ಲಿ ಹಿರಿಯವನು ಅಂದ್ಬಿಟ್ಟು ನಿಮ್ಗೆ ಗೌರವ ಕೊಟ್ಬಿಟ್ಟು ಪಾಪ ಮನೆ ಮಕ್ಳಿಗೆ ಬಂದು ಟೀ ಮಡಿ ಕೊಡವ ಅಂತ ಅಂದ್ಬಿಟ್ಟು ಮಡಿಕೊಟ್ಟೆ. ನೀವು ಯಾರು ಇಲ್ದಾಗ ಬರೋದೇ ತಪ್ಪು ಅಂತಂದ್ರೆ ಹಿಂಗೆಲ್ಲ ಮಾತಾಡ್ತಿರಲ್ಲ. ನಿಮ್ಮ ತಂಗಿ ಹೆಂಗಲ್ಲ ನಾವು ಹಿಂಗೆ ಮಾತಾಡ್ತಿರಲ್ಲ ಸರಿಯಾ? ನೀವು ಯಾರು ಹೇಳ್ದಾರಣ್ಣ ನಿಮ್ಗೆ? ಯಾರು ಹೇಳ್ದಾರು ಅಂತ ಗಂಡ ಹೆಂಡ್ತಿ ಮಾತಾಡಕ್ಕಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಮಾತಾಡ್ತೀರಿ. ಹಂಗಲ್ಲ ಕಣವ, ಹಂಗಲ್ಲ. ಯಾರು ಬೇರೆ ಹೇಳಿದ್ರೆ ಹೆಂಗಾರಾಗೋದು? ಗುಂಡಣ್ಣೆ ಹೇಳ್ದ ಅಂತ ಹೇಳ್ತೇವನಿಲ್ಲ, ಅವನೇ ಹೇಳ್ದ ನಾನು ಇರ್ತೀವಿ ನನ್ನ ಮಧ್ಯದಲ್ಲಿ ಸಂಬಂಧ ಸರಿಯಾಗಿಲ್ಲ ಅಂತ. ಆಗ ನಾನೇ ಉಗ್ದೆ ಅಂತ ಮುತ್ತನಂತ ಎಂಟಿ ತಂದ್ಬಿಟ್ಟು ನೀನು ಹೆಂಗ್ಲ ಇದೆಯಾ ನೀನು ಮಾತಾಡ್ದಂಗೆ ಕತೆ ಹೇಳ್ದಂಗೆ ಅಂದ್ಬಿಟ್ಟು ನಾನೇ ಬೋದೆ ಕಣವ. ಅವನು ಯಾವ ಗಣಸು ಅಂತ ಮದುವೆ ಅದ ಏನೋ. ಅಯ್ಯೋ ಪಾಪ ನೀನು ನೋಡಿದ್ರೆ ನಿಜಕ್ಕೂ ಹೊಸಿ ಹೊಟ್ಟೆ ಉರಿಕಿಲ್ಲ, ಕೊಳ್ಳ ಕಿತ್ಕೊಳಂಗಾಯ್ತದೆ. ಅಣ್ಣ ಏನಂಗೆ ಮಾತಾಡೋದು ನೀನು? ನನ್ನ ಗಂಡ ನಾನು ಚೆನ್ನಾಗೇವಿ ಹೇಳಕ್ ಬಂದ್ಬಿಟ್ಟಿದ್ರು ಇವ್ರಿಗೆ. ಚೆನ್ನಾಗಿ ಮಾತಾಡ್ತೀಯ ಕಣ್ಣ ನೀನುವೆ. ಇದಿತ್ತ ಬಾರ ಇದು ಮನೇಲಿ ಕಿತ್ಕೊತಿದ್ರಂತೆ. ಹಂಗಾಯ್ತು ನಿನ್ನ ಕತೆ. ಹೊಸಿ ಅಲ್ತಿಗೆ ಮಾತಾಡೋದು ಕಲಿಯೋಣ. ಇವೆಲ್ಲ ಇಷ್ಟ ಆಗಿಕ್ಕಿಲ್ಲ ನನಗೆ. ಅಯ್ಯೋ ನಾನೇನಂದೆ ಅಂದ್ಬಿಟ್ಟು ನೋಡಿ, ಅವನಿಂದ ಏನು ನಿಮಗೆ ನಿಜಕ್ಕೂ ನಾನು ಹಿಂಗೆ ಹೇಳ್ತೀನಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ. ಅವನು ಏನು ಪ್ರಯೋಜನಕ್ಕೆ ಬರಕಿಲ್ಲ. ಅವನು ಸರಿ, ಅವನು ಏನು ಕತ್ತೆ ಮೇಯಿಸ್ಕೊಂಡು ಇರೋಕ್ಕೆ ಸರಿ. ಅವನು ಅದೇ ನೋಡಿ ಏನು ಬೇಕಾದ್ರೆ ನಾನು ತಂದು ಕೊಡ್ತೀನಿ ನಿಮಗೆ. ಏನಾಗ ಮಾತಾಡೋದು ನೀನು? ಎಲ್ಲ ಬಿಗಿಡ್ ಮಾತಾಡೋಣ ನೀನು. ನಮ್ಮ ಅತ್ತೆ ನಮ್ಗೆ ಏನಾರ ಕಮ್ಮಿಯಾಗಿ ಮಾಡಿದರು? ಏನು ನಮ್ಮ ಮನೆಯವ್ರು ಏನು ಮಾಡಿದಾರೆ ನನಗೆ? ಸರಿ ಬಿಡಿ ನೀವೇ, ನಮ್ಗೆ ಏನು ಕಮ್ಮಿ ಆಗಿಲ್ಲ. ನಿಮ್ಮ ತಾವು ಇಸ್ಕೋಬೇಕಾಗಿರೋದು ಅನಿವಾರ್ಯತೆ ಇಲ್ಲ ಸರಿಯಾ? ಬಾಯ ಮುಚ್ಕೊಂಡು ಹೋಗು. ಇಟ್ಕಿಲ್ಲ ಬಟ್ಗಿಲ್ಲ ನನ್ನ ಗಂಡ ತಂದಾಗ್ತೀರ ಅನ್ಕೊ ಬಂದಿದ್ವಾ? ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊತಾವ್ರ ರಾಣಿ. ಹಿಂಗೆ ಜಾಸ್ತಿ ಮಾತಾಡ್ಬಿಡೋಣ, ಒಳ್ಳೆ ಮಾತಾಡ ಹೇಳ್ತೇವೆ. ನೀವೆಲ್ಲ ನಮ್ಗೆ ಸರ್ ಬರೋಕಿಲ್ಲ. ನನಗೆ ಗಂಡ ಸುದ್ದಿ ಏನಾರ ಮಾತಾಡೋದು ನೀನು? ನಾವು 1000 ಇರ್ತವೆ ಗಂಡ ಹೆಂಡತಿ ಮಧ್ಯದಲ್ಲಿ. ನೀವು ಹೆಂಗೆ ಕೇಳ್ಕೊಂಡ್ರಿ ನನ್ನ ಗಂಡನ್ನ? ಹೊಸಿ ಪೆದ್ದ ಅಂತ ಗೊತ್ತು ತಾನೆ, ಆದ್ರೂ ಹೆಂಗಡ ಕೇಳ್ಕೊಂಡ್ರಿ ನೀವು? ಇವೆಲ್ಲ ಸರಿ ನೀವು ಮಾತಾಡ್ತಿರೋದು ನೀವು? ಒಳ್ಳೆ ಚೆನ್ನಾಗಿ ಮಾತು ಕಲ್ತಿದ್ರಿ ಬಿಡಿ ನೀವೇ. ಒಂದಿನ ನನ್ನ ಹತ್ರ ಮಾತಾಡೋ ಮಾತಾ ಇವು ನನ್ನ ಅಣ್ಣ ಅಂತೇಳಿ ನಿಮ್ಗೆ ನಿಮ್ಗೆ ಮಾನವತೆ ಮುನ್ಸತ್ವ ಅನ್ನೋದಿಲ್ವಾ? ಅಯ್ಯೋ ನಾನೇನೋ ನಿನ್ನ ಉಪಯೋಗ ಕೇಳಿದ್ರೆ ಅಲ್ಲ ಕಣ್ಣ, ನಿನ್ನ ಕರೆದಿದ್ದ ನಾನು ಇದು ಉಪಯೋಗ ಮಾಡ್ಕೊಳ್ಬೇಡ ಅಂತ. ಹಿಂಗೆಲ್ಲ ಮಾತಾಡ್ತಿರಲ್ಲ, ನಿಮ್ಗೆ ಮಾನ ಮರೋದಿಲ್ವಾ? ಅಕ್ಕ ತಂಗಿ ಜೊತೆ ಹುಟ್ಟಿವ ನೀವು? ಅಕ್ಕಂಗೆ ಕುಟ್ಟಿಲ್ಲ ಹಿಂಗೆಲ್ಲ ಮಾತಾಡಕತ್ತದವ. ಅಣ್ಣ ಹೊಸ ಯಾವಾಗ ಮಾತಾಡಿದ್ದು? ಏನಿಗೆ ಮಾತಾಡಿ ನೀನು? ನೋಡು ಇಷ್ಟ ಕಂಟ ಒಂಥರ ಮಾತು ಬಂದ ಮುಂದಕ್ಕೆ ಇನ್ನೂ ಮಾತ್ರ ಎಂತ ಮಾತಾಡ್ತೀನಿ ಅಂದ್ರೆ ಸತ್ತೋಗ್ಬಿಡ್ಬೇಕು. ಹಂಗೆ ಮಾತಾಡೋದು ನಾನು. ಏನ್ ಅನ್ಕೊಬಿಟ್ಟಿದ್ದೀರ ನೀನು? ಚೆಂಗ್ಲು ಅನ್ಕೊಬಿಟ್ಟಿದ್ದೀನ? ಅಯ್ಯೋ ನಿನ್ ಬಗ್ಗೆ ಗೊತ್ತು ಬಿಡು ನನಗೆ. ಏನ್ ಗೊತ್ತಣ್ಣ? ಅಯ್ಯೋ ಎಲ್ಲ ಹೆಂಗೆ ಅಂತ ನಮ್ಗೆ ಚಂದ ಗೊತ್ತು. ಇವತ್ತು ಒಳ್ಳೆರಂಗೆ ನಾಟಕ ಆಡ್ಬಿಟ್ರೆ ನಮ್ಗೆ ಗೊತ್ತಾಯ್ಕಿಲ್ಲ ಅನ್ಕೊಬಿಟ್ಟಿದ್ಯಾ? ನಿನ್ ಬಗ್ಗೆ ನನ್ಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ? ಅಣ್ಣ ಒಳ್ಳೆ ಮಾತಾಡಿ ಹೇಳ್ತೀನಿ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋಣ. ಎದ್ದು ನೀನು ಯಾವ ಕಾಪಿನ ಕುಡಿಬೇಡ, ಮಾಡ್ಬಿಟ್ಟು ಹೋಗೋಣ ನೀನು. ಅಮೃತ ಕೊಟ್ಟ ಮನೆಗೆ ವಿಷಯ ನೀವು ಎದೋಗಣ. ಕಂಡೋರ್ ಮನೆ ಸುದ್ದಿ ನಿಮ್ಗೆ ಕಣ. ನಿಮ್ಗೆ ಇದೇ ಕೆಲಸ. ನಿಮ್ಗೆ ನಮ್ಮ ಮತ್ತೆ ಬಂದ್ರೆ ಹೇಳಿದ್ರೆ ಗೊತ್ತಿ ನಿಮ್ ಅದೇ ಸರಿಯಾಗಿ ಮಾಡ್ತಾಳೆ ಮತ್ತೆ. ಅಯ್ಯೋ ಯಾರೇನು ಮಾಡೋರು ನೋಡು, ನಾನು ನಿದ್ರಾಕೊಂಡ್ರೆ ಆಮೇಲೆ ನಿನಗೆ ಪ್ರಾಬ್ಲಮ್ಮು. ನೀನು ಹೇಗೆ ತೆಗಿಸ್ ಬೆಂಕಿ ಆಗತ್ತ? ಅಯ್ಯೋ ಇರ್ಲಿ ಬಿಡು ಬೊಯ್ಯಿ, ನೀನು ಬೋದ್ರು ಒಳ್ಳೆ ಚೆನ್ನಾಗಿ ಕಾಣ್ತೀಯ ಕಣ. ನಾನು ನಿಂದು ಅಮ್ಮ ಕಣ್ಣಿಗೆಲ್ಲ ಮಾತಾಡಬೇಡ. ಎಷ್ಟು ಕಡೆ ಹೇಳೋದು ನಿಮಗೆ? ಅಣ್ಣ ಹೋಗಿ ಮನೇಲಿ ಯಾರು ಇಲ್ಲ, ಹಿಂಗೆ ಬಂದು ಹಿಂಗೆ ಮಾತಾಡೋದು ಯಾರು ನೋಡಿದ್ರೆ ತಪ್ಪು ತಿಳ್ಕೊಳಕಿಲ್ಲ ನಮ್ಮ ಬಗ್ಗೆ. ತಿಳ್ಕೊಳ್ಳಿ ಬಿಡು, ಅದಕ್ಕೆ ನಾನೇನು ಮಾಡಾನೆ? ನಿನ್ನ ಮೊದಲನೇ ಸತಿ ನೋಡಿದಾಗಲೂ ಇಷ್ಟ ಆಗೋಗಿದೆ. ಪೆತ್ಕೊಂಡ ಇಲ್ಲ ನಿನ್ನ ಮದುವೆ ಆಗ್ತಿಲ್ಲ, ನಾನೇ ಬಲವಂತ ಮಾಡಿ ಮದುವೆ ಮಾಡಿದ್ದು. ಮುಂದಕ್ಕೆ ಯಾವಾಗಾರು ಉಪಯೋಗಕ್ಕೆ ಬರ್ತದೆ ಅಂದ್ಬಿಟ್ಟು. ಏನಣ್ಣ ಏನು ಹಿಂಗೆಲ್ಲ ಹೊಲ್ಸೋಸಾಗಿ ಮಾತಾಡೋದು ನೀನು? ನನ್ನ ಗಂಡ ಪೆದ್ದೆ ಇರಲಿ ಏನೇ ಇರಲಿ ಕಟ್ಕೊಂಡ್ರೆ ನನ್ನ ದೇವರು. ಹಂಗೆಲ್ಲ ಮಾತಾಡ್ಬಿಟ್ಟು ಸುಮ್ಮನೆ ನನ್ನ ಕೈ ಉಗಿಸ್ಕೊಂಡು ಹೋಗ್ಬೇಡ. ಎದೋಗಣ ನೀನು, ಎದೋಗಣ ಮನೆಯಿಂದ ಆಚೆ. ಜಾಸ್ತಿ ಮಾತಾಡ್ಬೇಡ ನೀನು. ತಾಯಿ ಏನು ಮಾಡ್ತಾ ಇದ್ದಿ? ಅತ್ತೆ ಬಂದಿಯತ್ತೆ ಏನ್ಲ? ಏನು ದೇವ್ರ ಏನು ಇಲ್ಲಿ ಬಂದಿದ್ದೀರ? ಅಯ್ಯೋ ಹಿಂಗೆ ಹೋಯ್ತಿದೆ. ಗುಂಡಣ್ಣ ಇದ್ದಾನೆ ಅಂತ ನೋಡಕ್ ಬಂದೆ. ಇವ ಅಕ್ಕ ಬೇಡ ಬೇಡ ಅಂದ್ರು ಹಿಂಸೆ ಮಾಡಿ ಕಾಪಿ ಕಾಯಿಸ್ಕೊಟ್ಲು. ಅಣ್ಣ ನೀನು ಬಾಯ್ಬಿಟ್ಟು ಕೇಳಿದ್ರು ಕಾಪಿ ಕಾಯಿಸ್ಕೊಡು ಅಂದ್ಬಿಟ್ಟು ಇದೆ ಹಿಂಗೆ ಮಾತಾಡಿಯ ನೀನು? ಎರಡು ಒಂದೇ ಅಲ್ವಾ? ಬೆಂಗ್ಳೂರ್ಗೆ ಹೋಗಿಲ್ಲ ನೀನು? ಬಂದವನು ಇಲ್ಲೇ ಇದೆಯಲ್ಲ, ಕೆಲ್ಸಕ್ಕೆ ಹೋಯ್ಕಿಲ್ವಾ? ಇಲ್ಲೋಸಿ ಕೆಲಸ ಅದೇ ಮುಗಿಸ್ಬಿಟ್ಟು ಹೋಗೋದ ಅನ್ಕೊಂಡು ಕಣಮ್ಮ. ಏನ್ ಕೆಲಸ? ಗುಂಡಣ್ಣ ಇಷ್ಟೊತ್ತು ಹೊಲ್ತಾ ಬಿರ್ತಾನೆ ಅಂತ ಗೊತ್ತಿಲ್ಲ. ಮನೆ ತಾವ ಏನ್ ಕೆಲಸ ನಿನ್ಗೆ? ಹೋಗಿ ಎದ್ದಿ ಓಲಾ, ಇಷ್ಟೊತ್ತಲ್ಲಿ ಹೊಲ್ತಾ ಬಿರ್ತಾನೆ ಕಟ್ಟೆ ಮೇಯ್ತಿರ್ತಾನೆ ಅಂತ ಗೊತ್ತಿಲ್ವಲ್ಲ? ಇಲ್ಲಿಗೆ ಬಂದಿದ್ದಿ? ಇದ್ರಲ್ಲಿ ನೋಡೋದು ಅನ್ಕೊಂಡು ಕೂಗ್ದೆ ಆಚೆಲಿ ಅಕ್ಕನೇ ಕರೆದ್ಬಿಟ್ಟು ಟೀ ಕಾಯಿಸ್ಕೊಡ್ತಲ್ಲ.
ಕಾಪಿಯ ಕುಡಿತಾವ್ನಿ. ಕುಡಿದು ಹೋಗಪ್ಪ, ಅದೇನು ಗೊತ್ತಾಯ್ತು ನಿನ್ಗೆ? ಹಿಂಗೆ ಬರ್ಬಾರ್ದು, ನೋಡಿದ್ರೆ ನನಗಿಲ್ಲ ನೋಡಿ ಯಾರು ಇಲ್ದಾಗ ಜವರ ಮನೆಗೆ ಬಂದಂತ ಅನ್ನಕ್ಕಿಲ್ವಾ? ಹಿಂಗೆ ಬಂದಾರ ನೀನು? ನಿಮ್ಮ ಅವ್ವ ಅಪ್ಪ ಎಷ್ಟು ಒಳ್ಳೆಯವರು ಅಂತ ಹೊಟ್ಟೆಲಿ ಹಿಂಗೆ ಹುಟ್ಟಿದಿರಲ್ಲ, ಸರಿ ಇರಲ್ಲ ನೀವು? ನಾವು ಬುದ್ಧಿ ಕಲ್ತ್ಕೊಂಡು ಹೋಗಲ್ಲ ನೀವು? ಅದಕ್ಕಾರ ಅದೇನೋ ಉದ್ದಾರ ಆಯ್ತು ಅಂದ್ಬಿಟ್ಟು ಬೆಂಗಳೂರು ಕೆಲಸಕ್ಕೆ ಹೋಗ್ತೀರಿ ಅಂದ್ಬಿಟ್ಟು ಹೋಗ್ಬಿಟ್ಟು ಹಿಂಗೆ ಆಸ ಬದಲಾಯಿಸ್ಕೊಂಡು ಬಂದಿದ್ದೆಲ್ಲ. ಅದೇನದು ಕೂದಲು ನೋಡ್ರೆ ಹಂಗದಲ್ಲ, ಕಟ್ಟಿಂಗ್ ಪಟ್ಟಿಂಗ್ ಮಾಡಿಸ್ಕೊಂಡು ಅಚ್ಚುಕಟ್ಟಾಗಿ ಹೆಂಗಿರ್ಬೇಕು, ಇದೇನು ಬಟ್ಟೆ ಕೂಲ್ವಾ? ಅಷ್ಟು ಚೆನ್ನಾಗಿದ್ದು ನೀನು, ಏನಾಗಿದೆ ನಿನ್ನ ಕೇಡು? ಅಯ್ಯಯ್ಯ, ನಿಮ್ಮ ಅವನು ನಿಮ್ಮ ಅಪ್ಪನು ನೋಡ್ರೆ ಅಯ್ಯೋ ಅನಿಸ್ತದೆ. ಪಟೇಲಪ್ಪನ ಮಂದಿ ಜೀತ ಮಾಡ್ಕೊಂಡವ್ರೆ, ನಿಮ್ಗೆ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ಹೋಗಿ ಗೊತ್ತಿಲ್ವಾ? ಇದೊಂದು ಆಸ ಹಾಕೊಂಡು ಕೂತಿದೆಯಲ್ಲ, ಹೊರ ಕುಡ್ಬಿಟ್ಟು ಇನ್ನೊಂದು ದಿವಸ ಬರ್ಬೇಡ ಮನೆದಿಕ್ಕ ನೋಡಿದ್ರೆ ನಾನು ನಿಕ್ಕಿಲ್ಲ. ಅಪ್ಪ ಅವನ ಹೆಸರು ಉಳಿಸ್ಕೊಂಡು ಹೋಗ್ಬೇಕು, ಬಾಟ ಮಾಡ್ಕೊಂಡು ಹಿಂಗೆ ಆಡೋ ಚಂದಪ್ಪ. ಹೋಗೋಗು ಹೋಗಿ ಕುಡ್ಬಿಟ್ಟು ಅದೇನೋ ಕೆಲಸ ಮಾಡಕ್ಕೆ ಹೋಗ್ತೀನಿ ಬೆಂಗಳೂರಿಗೆ ಅನ್ಕೊಂಡು ಹೋಗಿದ್ದಂತಲ್ಲ. ಪಾಪ ನಿಮ್ಮ ಅವ್ವ ಹಂಗಂತಿದ್ಲು, ನನ್ನ ಮಗ ಹೋಯ್ಗಾನೆ ಅಚ್ಚುಕಟ್ಟ ಸಂಪಾದನೆ ಮಾಡ್ಕೊ ಬರ್ತಾನೆ ಅಂತ. ನೀನಿದೆ ಈ ಬುದ್ಧಿ ಕಲ್ತಿದ್ಯಲ್ಲ ನೀನು? ನಾನೇನಮ್ಮ ಮಾಡಿದೆ, ಹೊಸ ಕೆಲಸದಲ್ಲಿ ಮುಗಿಸ್ಬಿಟ್ಟೆ ಹೋಗೋದು ನಾನು. ಏನ್ ಕೆಲಸ ಇಲ್ಲ, ಅದೇನೋ ಕೆಲಸ ಮುಗಿಸ್ತೀನಿ ಅಂತೀರ, ಅದೇನು ಮುಗಿಸಿಯೇ? ಹೊಸ ಕೆಲಸ ಅರೇಕರಮ್ಮ ಇಲ್ಲಿ ಮುಗಿಸ್ಬಿಟ್ಟು ಹೋಯ್ತೀನಿ. ಅಣ್ಣ ಕೊಡೋಣ ಕಾಪಿ ಕುಡ್ಬಿಟ್ಟು ಲೋಟವ. ಓಲ ಅದೇನು ನೋಡಲ್ಲ, ಹಿಂಗೆ ಬರ್ಬೇಡ ಕಲ್ಪಿ ಇನ್ನೊಂದು ದಿವಸ ನೋಡಿದ್ರೆ ನಾನು ನಿಕ್ಕಿಲ್ಲ. ಆಯ್ತು ಬಿಡಮ್ಮ, ಆಯ್ತು ಬಿಡು, ಇನ್ನು ಬರಕಿಲ್ಲ. ಲೇ ನಿಂಗೆ ಗೊತ್ತಾಯ್ತು ನಿಂಗೆ? ಅದಕ್ಕೆ ಅವ್ನ ಮನೆಯೊಳಗೆ ಕುಡ್ಸ್ಕೊಂಡು ಕೂತಿದ್ದೀನಿ ನೀನು. ನೋಡ್ದೆ ನಿಕ್ಕಿಲ್ಲ, ಬುಂಡಿ ಸೊಸೆ ಇದನ್ನ ಕುಣ್ಸ್ಕೊಂಡು ಕೂತಿದ್ಲಂತೆ ಅಂದಾಗ ನಮಗೆ ಮನ ಮರೋದೇ ಇಕ್ಕಿಲ್ವಾ? ಅಯ್ಯೋ ಅತ್ತೆ ಅವನೇ ಬಂದಿದ್ದು ಕಣತೆ, ಅವನೇ ಬಂದ್ಬಿಟ್ಟು ಗುಂಡಣ್ಣ ಇದನ್ನಂತ ಕೇಳ್ಬಿಟ್ಟು ಒಂದು ಕಾಪಿ ಕೈಸ್ಕೊಡ ಬಂದ್ಬಿಟ್ಟು ಕುಂತ್ಕೊಂಡೆ ಬಿಟ್ಟ, ಓದಿ ಬಿರ್ನ ಕುಡ್ದುಟ್ಟು ಅಂದ್ಬಿಟ್ಟು ಮಾಡ್ಕೊಟ್ಟೆ ಅಂತಾನೆ ಅವನು. ಇವ್ಳು ಕೇಳ್ಕೊಂಡು ಕೂತ್ಕೋ, ಕಿತ್ತೋ ನನ್ನ ಮಗ, ಎಂತ ಚೆಂಗುಲ್ ನನ್ನ ಮಗ ಗೊತ್ತಾ? ಅವನು ಚೆಂಗುಲಿ ನನ್ನ ಮಗ. ಅವ್ರಿವ್ರ ಕೂಡ್ಬೇಡ ಮನೆತಕ್ಕೆ ಗೊತ್ತಾಗಕ್ಕಿಲ್ವ? ಕದ ಮುಂದ್ಗಡೆ ಕದವ ಯಾವಾಗಲೂ ಹಾಕೊಂಡಿರು ಅಂತ ಹೇಳಿವ, ಮನೆ ಒಳಗೆ ಕುಣ್ಸ್ಕೊ ಕೂತವಳೆ. ನನ್ಗೂ ನನ್ನ ತಂಗಿ ಗೌರವಯುತವಾಗಿ ಬಂದವಳೆ ಕಣಪ್ಪ, ಆ ಕಾಲದಿಂದ ನೀ ಕಲ್ತ್ಕೊಂಡ್ಲಿವೆ. ಅವು ಅಲ್ಲಿ ಹಿಡ್ದು ನೋಡಾಕೋತಾರೆ, ನಿನ್ಗೆ ಗೊತ್ತಾಗಕ್ಕಿಲ್ವ? ಹಿಂಗೆ ಎಂತ ಟೀ ಕಾಯಿಸ್ಕೊಳ್ಳೋಣ, ಯಾರು ಇಲ್ಲ ಕತೆ ಹೋಗು, ಯಾ ಕಾಫಿನೂ ಕಾಯಿಸಕ್ಕಿಲ್ಲ ಟೀನು ಕಾಯಿಸಕ್ಕಿಲ್ಲ ಅಂದ್ಬಿಟ್ಟು ಕಳಿಸ್ತಾರೆ ಬಿಟ್ಟು ಕುಣ್ಕೊಂಡು ಕೂತವಳೆ ಕೋಣೆ ಒಳಗೆ. ಹಾಲಿಲ್ಲ ನೀನು ಕಾಯಿಸ್ಕೊಡ್ಬೇಕಾಗಿತ್ತೆ ಹೇಳು? ನನ್ನ ತಂಗಿ ಮಾನವಾಗಿ ಅವಳೆ ಕಣವ, ಮಾನ ಮರೋದಿ ಕಳ್ದುಬಿಟ್ಟಿಯ ನೀನು. ಅದು ಇದು ಏನಿಗೆ ಮಾತಾಡ್ತಾ ಇದ್ದೀರಿ? ಅಣ್ಣನೇ ಬಂದು ಕೂತ್ಕೊಂಡು ಕಾಫಿ ಕಾಯಿಸ್ಕೊಡು ಅಂತ ಅಂದಿದ್ದು, ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವೇ. ಏನು ತಪ್ಪು ಮಾಡಿರೋಂಗೆ ಮಾತಾಡ್ತಿರಲ್ಲ ನೀವು? ಅವನು ಬಾ ಅಂತಾರ ನಮ್ಗಿನ್ನ ಹಿಂಗೆ ಮಾತಾಡ್ತಿರಲ್ಲ, ಸರಿಯಾ ನೀವು? ಸರಿಯಾ? ಸರಿ ತಪ್ಪಲ್ಲ, ನೀನು ಕದ ಹಾಕಿ ಹೋಚ್ಕೋಬೇಕಾಗಿತ್ತು ನೀನು. ನಾನು ಏನಂದ ನಿನಗೆ? ಹೋಗಾಗ ಕದ ಬಿಗೆ ಹೋಚ್ಕೊ ಮನೆ ಕದ ಹಾಕು. ಈಗ 16 ಜನ ಇರ್ತಾರೆ, ಕೇಳಿಸ್ಲೇಬೇಕು ಅಂದ್ಬಿಟ್ಟು ಯಾರು ಹೇಳಿ ಕಳಿಸ್ತಾರೆ. ಬುಂಡಿಗೆ ಅವ್ರ ಬಾವನ್ಗೆ ಆಯ್ಕಿಲ್ಲ, ಇವ್ರು ಕಂಡ್ರೆ ಬರುತ್ತಾಳ ಬಾಳ್ತಾಳಲ್ಲ ಅಂತ ಅವನೇ ಹೇಳಿ ಕಳಿಸ್ತಾನೆ ಓಲ ಅದ್ಗೆ ಸುಟ್ಟು ಬರೋಲ್ಲ ಅವಳನ್ನ ಅಂತ. ಆಗೇನು ಮಾಡೋದು? ಇಲ್ಲಿ ಗಂಟ ಮಾನ ಮರೋದಿನ ಬಾಳ್ಕ ಬಂದವಳೆ ನನ್ನ ತಂಗೆ. ಈಗ ನಿನ್ನಿಂದ ಮಾನ ಮರೋದಿ ಹೋಲ ಹೊಸ ಹಾಲು ತಗೋ ಬುದ್ಧಿ ಕಲ್ತ್ಕೊಂಡು ಹೋಗೋ ನೀನು. ಹೆಂಗೆ ಕುಣ್ಸ್ಕೊಂಡೆ ನಿನ್ನ ಮನೆ ಒಳಗೆ ಅವನೇ? ಚೆಂಗುಲ್ ನನ್ನ ಮಗ ಗೊತ್ತಾ ಅವನು? ಎಂತ ಚೆಂಗುಲ್ ನನ್ನ ಮಗ ಅಂತ. ಅಲ್ಲಿ ಚೆಂಗುಲ್ ಎತ್ಕೊಂಡು ನಿಂತಿರೋ ನನ್ನ ಮಕ್ಕಳವರು, ಚೆಂಗುಲು ಮುದೇವಿಗಳು ಅಂತವ್ರನ್ನ ಮನೆ ಒಳಗೆ ಸೇರ್ಕೊಂಡು ಕೂತಿದ್ದೆ ನೀನು. ಬುದ್ಧಿ ಇಲ್ಲ ನಿನಗೆ? ಬುದ್ಧಿಯನ್ನು ಲದ್ದಿ ತಿನ್ನಕ್ಕೆ ಹೋಗಿದ್ದ ನಿಂಗೆ? ಆಯ್ತು ಬುಡಿ ಅತ್ತೆ, ಇದು ಹಿಂಗೆ ಮಾತಾಡಿರಿ ನೀವು. ಸರಿ ಬುಡಿ ಆಯ್ತು, ಇನ್ನೊಂದು ದಿವಸ ಮನೆ ಒಳಗೆ ಸೇರ್ಸಕ್ಕಿಲ್ಲ. ಇನ್ನೊಂದ್ಸತಿ ಏನಾರ ನೀನು ನಾವು ಕೊಟ್ಟು ಮಾತಾಡೋದು ಕಣ್ಣು ಬಿದ್ರೆ ಮಾತ್ರ ಸುಮ್ಮನೆ ಇರಕ್ಕಿಲ್ಲ ನಾನು. ಅದೇ ಇದೇನು ಹಿಂಗೆ ಮಾತಾಡ್ತಿದ್ದೀರಿ? ನಾನು ಏನು ತಪ್ಪು ಮಾಡಿರಂಗೆ, ನಾನು ಏನು ತಪ್ಪು ಮಾಡಿಲ್ಲ ಕಣತೆ. ಒಳ್ಳೆ ಸರಿಯಾಗಿ ಆಡ್ತಾ ಇದ್ದೀರಿ ಬಿಡಿ, ನೀವು ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ. ಬಾಯ ಮುಚ್ಚೋಂತ ಇರೋದು ಹೇಳ್ಬೇಕಾಗಿತ್ತು. ಹಾಲಿಲ್ಲ ನನ್ಗೆ ಯಾಕಾಯಿಸ್ಕೊಡನೆ ಹೋಗು ಅಂತ ಬುಗ್ದು ಕಳ್ಸ್ಬೇಕಾಗಿತ್ತು ನೀನು ಅಂತವಳು. ಕಾಪಿ ಕೊಡ್ಕೊಂಡು ಕೂತಿದ್ದೀನಿ ನೀನು. ಕಾಪಿ ಕೊಡ್ಕೊಂಡು ಕೂತ್ಕೊಳ್ಳೋಂಥದ್ದು ಏನಿತ್ತು ಅಂತ? ಇನ್ನೊಂದು ದಿವಸ ಅವನೇನಾರ ಅವ್ನು ಕೊಟ್ಟು ಮಾತಾಡೋಗಿತ್ತಲ್ಲ, ನಾನು ನೋಡಿದ್ರೆ ಮಾತ್ರ ಇಳಿಸ್ತೀನಿ ಸರ್, ಹೆಂಗೆ ಮಾಡ್ಬೋದಿಯಾ? ಅಯ್ಯೋ ಅದೇ ನಿಜಕ್ಕೂ ಅವನೇ ಕಣತೆ ಕಾಪಿ ಕೇಳಿದ್ದು. ಆಯ್ತಾಯ್ತು ಹೋಗಿಗ ಹೋಗು, ಅಡುಗೆ ಆಯ್ತಾ? ಆಯ್ತು ಇನ್ನೊಂದು ಸ್ವಲ್ಪ ಇಟ್ಟುದ್ರೆ ಆಯ್ತು. ಆ ಕಡೆ ಇಟ್ಟೋತಕಡೆ ಇನ್ನೂ ಇಟ್ಟು ಮಾಡ್ದಾನೆ ಪುರಾಣ ಹೊಡಿತಾನೆ ಅಂದ್ಬಿಟ್ಟೆ. ಒಳ್ಳೆ ಚೆನ್ನಾಗಿ ಕಲ್ತಿದ್ದಿ ಬುದ್ಧಿ ನೀನುವೆ. ಯಾಕೆ ನೋಡ್ದೇನೋ ಪೆದ್ದ ಅವನು ಹಂಗೇನು ಗೊತ್ತಾಗೋದು ಅಂತ. ಇದೇನು ಹಿಂಗೆ ಮಾತಾಡಿರತ್ತೆ? ಈ ದೇವ್ರೊಳಗೆ ನಾನೇನು ಮಾತಾಡಿದ್ರೆ ಅವನೇ ಬಂದಿದ್ದು ಅಂತ ಹೇಳ್ತೇಲ್ವಾ? ಇವತ್ತಿಗೆ ಕೊನೆ ಹೋಗು, ಬಿರ್ಬಿರು ಮಾಡೋಗಿಟ್ಟೆ ಅಲ್ವಾ? ಅಂತವು ಸಾಯ್ತಾ ಕೂತಾರೆ ಅಲ್ಲವೇ? ಅವತಾರ ಆಡ್ತಾಳ ಅವತಾರವೇ. ಅದೇ ಅವಳು ಬುದ್ಧಿ ಇಲ್ಲ, ತಲೆ ಮೇಲೆ ಕಸ್ಕೊತಾಳೆ. ಯಾವ್ಯಾವ ಎಲ್ಲೆಲ್ಲಿ ಮಾಡ್ಬೇಕು ಮುಳುಗುದ್ರೆ ಎಲ್ಲ ಸರಿ ಇರ್ತದೆ. ಆ ಗುಸಟಿಗೆ ಬುದ್ಧಿ ಇಲ್ಲ ನಾಕು. ಯಾರು ಕುಪ್ರಕ್ಕೆ ಮೇಲೆ ಕುಂತ್ಕೊಂಡ್ರೆ ಇನ್ನೇನದು? ಆಯ್ತು ಸುಮ್ಮನಿರತ್ತೆ, ನಾನು ಏನು ತಪ್ಪು ಮಾಡಿಲ್ಲ, ನೀವು ಏನು ಹಿಂಗೆಲ್ಲ ಮಾತಾಡ್ತೀರಿ? ಜಾಸ್ತಿ ಬಾಯ ಹೊಸಿ ಕಮ್ಮಿ ಮಾಡ್ಕೊಂಡು ಅದೇನು ಆಗ್ತಾನೆ ಮಾಡವು ಹೋಗ್ಬಿಟ್ಟು ಜಾಸ್ತಿ ಮಾತ್ಕಿತಾಳ್ಬಿಡಲ್ಲಿ. ಕೂಡ್ಕೊಂಡು ಅವನು ಬೇರೆಯಾ ಚೆಂಗುಲು ಮುದೇವಿ ಹೆಂಗೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.